ನೋಡಿ, ಶಾಸಕರು ಜೊತೆನೂ ಕೂಡ ಅವ್ರು ಮಾತನಾಡಿದ್ದಾರೆ, ನಮ್ಮ ಜೊತೆನೂ ಕೂಡ ಮಾತನಾಡಿದ್ದಾರೆ ಮತ್ತು ಹಲವಾರು ವಿಷಯಗಳು ಅವ್ರ ಗಮನಕ್ಕೆ ಏನು ಬಂದಿದೆ ಅದನ್ನ ನನಗೂ ಕೂಡ ತಿಳಿಸಿದ್ದಾರೆ ಮತ್ತು ಅದರ ಬಗ್ಗೆ ಚರ್ಚೆಗಳು ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ. ಈಗೇನು ಬಹಳ ವಿಶೇಷವಾಗಿ ಇನ್ನೇನು ಹೇಳುವಂಥದ್ದೇನಿಲ್ಲ. ಹಲವಾರು ವಿಷಯಗಳು ಅವ್ರಿಗೆ ಏನು ಗಮನಕ್ಕೆ ಬಂದಿತ್ತು ಅದು ಒಳ್ಳೇದು ಕೆಟ್ಟದ್ದು ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಏನೇನು ಅವ್ರ ಗಮನಕ್ಕೆ ಬಂದಿದೆ ಅದೆಲ್ಲವೂ ಕೂಡ ನಾನು ಕೂಡ ಅದಕ್ಕೆ ಮುಂದಿನ ಯಾವ ರೀತಿ ಕ್ರಮ ತಗೊಳ್ಬೇಕು ಅದನ್ನು ಕೂಡ ತಗೊಳ್ತೀನಿ. ಆ ಥರದೆಲ್ಲ ಏನಿಲ್ಲ. ಕಂಪ್ಲೇಂಟ್ಸ್ ಅಂತ ಹೇಳಕ್ಕಾಗೋದಿಲ್ಲ. ವಿಷಯಗಳು ಸಲಹೆಗಳು ಎಲ್ಲ ಇರ್ತದೆ. ಸೊ ಆ ರೀತಿಯಾಗಿ ಅವ್ರಿಗೆ ಮತ್ತು ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ಶಾಸಕರು ಒಂದೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ಕೆಲವು ವಿಷಯಗಳು ಅವ್ರ ಗಮನಕ್ಕೆ ಬಂದಿರ್ತದೆ. ಅದನ್ನು ಕೂಡ ನಮ್ಗೆಲ್ಲ ತಿಳಿಸಿದ್ದಾರೆ. ನಮ್ದೇನು ರಿಪೋರ್ಟ್ ಇಲ್ಲ, ನಮ್ಮಿಂದ ರಿಪೋರ್ಟ್ ಏನು ಕೇಳಿಲ್ಲ. ಅವರು ರಿಪೋರ್ಟ್ ಏನು ಕೇಳಿಲ್ಲ. ಏನೇನು ಇದೇ ವಿಷಯಗಳು ಅದನ್ನೆಲ್ಲ ನಮ್ಮ ಮುಂದೆ ಅವರು ಮಂಡಿಸಿದ್ದಾರೆ, ತಿಳಿಸಿದ್ದಾರೆ. ಮತ್ತೆ ಮುಂದಿನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಏನೇನು ಕ್ರಮ ತಗೊಳಕ್ಕಾಗುತ್ತೆ ಅದನ್ನ ನೀವು ಮಾಡಿ ಅಂತ ಅವ್ರಿಗೆ ಹೇಳಿದ್ದಾರೆ. ಸಿಗಂದೂರು ಮೇಲ್ಸೇತುವೆ ವಿಚಾರವಾಗಿ ಪ್ರೋಟೋಕಾಲ್ ವಿಚಾರ ತುಂಬಾ ಇದಾಗಿದೆ ಸರ್. ನಿತಿನ್ ಗಡ್ಕರಿ ಅವರು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಸಿಎಂಗೆ ಅಂತ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ರಿಲೀಸ್ ಮಾಡಿದ್ದಾರೆ. ಸಿಎಂ ಅವರು ಅಟೆಂಪ್ಟ್ ಹೋಗಿಲ್ಲ ಅಂತ ಬಿಜೆಪಿ ಅವರು ಹೇಳ್ತಾರೆ. ನೋಡಿ, ಸಿಎಂ ಅವರು ಯಾವುದೇ ಈ ರೀತಿಯಾದಂತ ಕ್ಷುಲ್ಲಕ ರಾಜಕಾರಣ ಮಾಡುವಂತವರಲ್ಲ. ಅದು ಇಂಥ ಒಂದು ಕಾರ್ಯಕ್ರಮ ಆದಾಗ ಒಂದು ಶಿಷ್ಟಾಚಾರ ಮತ್ತು ಅದು ಯಾವ ರೀತಿಯಾಗಿ ಕರಿಬೇಕು, ಹೇಗೆ ಕರಿಬೇಕು ಅಂತ ಇರ್ತದೆ. ಈಗ ಸಿಎಂ ಅವರ ಕಚೇರಿಗೆ ಸಿಎಂ ಅವರ ಗಮನಕ್ಕೆ ಅದು ಬರದೇ ಇರತಕ್ಕಂಥದ್ದು ಮತ್ತು ಅದು ಕೆಲವು ದಿವಸಗಳ ಅದನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಆಗಿದೆ. ಅದರಿಂದ ಇಂಥ ಒಂದು ಕಾರ್ಯಕ್ರಮಗಳಾದಾಗ ಒಬ್ಬ ಪ್ರಧಾನಮಂತ್ರಿಯವರು ಕರಿಬೇಕಾದ್ರೆ, ಸಿಎಂ ಅವ್ರನ್ನ ಕರಿಬೇಕಾದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಇರ್ತದೆ, ಒಂದು ವ್ಯವಸ್ಥೆ ಇರ್ತದೆ. ನೀವು ಇವತ್ತು ಫೋನ್ ಮಾಡ್ಬಿಟ್ಟು ನಾಳೆ ಬಂದ್ಬಿಡಿ, ನಾಳೆ ಬಂದ್ಬಿಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಒಂದು ಗೌರವಯುತವಾಗಿ ಕರಿಬೇಕು, ಗೌರವಯುತವಾಗಿ ನಡ್ಕೋಬೇಕು. ನಾವೇನು ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆಗಲಿ, ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆಗಲಿ, ಎಲ್ಲದರಲ್ಲೂ ಕೂಡ ಜನರು ದುಡ್ಡಲ್ಲಿ ಮಾಡುವಂಥದ್ದು. ಅದಕ್ಕೆ ಆ ಶಿಷ್ಟಾಚಾರ ಪಾಲನೆ ಆಗಿಲ್ಲ, ಅಷ್ಟೇ ಸಿಎಂ ಅವರು ಹೇಳಿರೋದು. ಅದನ್ನ ನೀವು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಸಿಎಂ ಅವ್ರು ಏನ್ ಹೇಳಿದ್ರು, ಮುಂದೂಡಿ ಇನ್ನೊಂದ್ಸಲ ಮಾಡ್ಕೋಬಹುದಾಗಿದೆ, ಇನ್ನೊಂದ್ಸಲ ಮಾಡ್ಕೋಬಹುದಾಗಿದೆ. ಅದೇನು ದೊಡ್ಡ ವಿಷಯ ಏನಾಗಿರ್ಲಿಲ್ಲ. ಒಂದು 2-3 ದಿವಸ ಅಥವಾ ಒಂದು ವಾರ ಮುಂದೂಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದ್ರೆ ಅವರು ಇವತ್ತು ನಾವು ಮಾಡಿದ್ದೇ ಸರಿ ಅಂತ ಅವರು ಹಠ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಬಿಟ್ಟಿರುವಂಥದ್ದು ಶಿಷ್ಟಾಚಾರ ಎಲ್ರಿಗೂ ಅಪ್ಲೈ ಆಗ್ತದಲ್ಲ. ಈಗ ಗೊತ್ತಾದ್ಮೇಲೆ ಸಿಎಂ ಅವ್ರ ಪತ್ರ ಬರೆದಾದ ನಂತರ ನಾವು ಅದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವೇನಂತ ಹೇಳ್ಬೇಕು? ಅದಕ್ಕೆ ಅವರ ಅಹಂ ಅಷ್ಟೇ. ಈ ತರ ವಿಚಾರಗಳಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳೆಲ್ಲ ಹಾಳಾಗ್ತದೆ. ನೋಡಿ, ಎಷ್ಟು ಕಾರ್ಯಕ್ರಮ ನಡೆದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ, ಬಹಳಷ್ಟು ನಡೆದಿದೆ. ಎಲ್ಲ ಕಡೆ ಸಿಎಂ ಅವರು ಹೋಗಿದ್ದಾರೆ, ಹೋಗಲ್ಲ ಅಂತೇನಲ್ಲ. ಆದ್ರಿಂದ ಇದು ಪದೇ ಪದೇ ಆಗಿದೆಯಾ? ಇದು ಈಗ ನಮ್ಮ ಸರ್ಕಾರ ಬಂದು ಈಗ 2.5 ವರ್ಷ ಆಗಿದೆ. ಇದೇ ಪ್ರಥಮ ಬಾರಿಗೆ ಸಿಎಂ ಬರೀತಾ ಇರೋದು ಈ ತರ. ಹಿಂದೆ ಎಲ್ಲ ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ಕೇಂದ್ರ ಸಚಿವರುಗಳು ಬಂದಿದ್ದಾರೆ, ಅನೇಕ ಕಾರ್ಯಕ್ರಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಏನೋ ಒಂದು ಅಚಾತುರ್ಯ ಆದಾಗ ಅದನ್ನ ಅವರು ಒಂದು ರಾಜ್ಯದ ಗೌರವದ ಪ್ರಶ್ನೆ ಇದೆ. ಯಾವ ಪಕ್ಷ ಇದೆ, ಆ ಪಕ್ಷ ಇದೆ, ನಮ್ಮ ಪಕ್ಷ ಇದೆ, ರಾಜ್ಯದ ಒಬ್ಬ ಮುಖ್ಯಮಂತ್ರಿಯ ಗೌರವ ಪ್ರಶ್ನೆ. ಅದನ್ನ ಅವರು ಪಾಲಿಸಬೇಕು ನೀವು ಅಂತ ಹೇಳಿ ಕೇಂದ್ರಕ್ಕೆ ಬರ್ತಿದ್ದಾರೆ. ಅದನ್ನ ಬಿಜೆಪಿಯವರು ವೈಯಕ್ತಿಕವಾಗಿ ತಗೊಳ್ದೇನೆ, ಏನೋ ಅವ್ರ ಮೇಲೆ ನಾವೇನೋ ನಿಂದಿಸ್ತಾ ಇದೀವಿ ಅಂತ ತಗೊಳ್ದೇನೆ ಸ್ವಲ್ಪ ಉದಾರವಾಗಿ ಯೋಚನೆ ಮಾಡಿದ್ರೆ ಇದಾಗ್ತಾ ಇರಲಿಲ್ಲ. ಅವ್ರು ಇದೇನೋ ವೈಯಕ್ತಿಕ ಟೀಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.